ಪ್ರತಿ ವರ್ಷ ಕೂಡ ಬರ್ತಾ ಇದ್ದೀರಾ, ಇವತ್ತು ಕೂಡ ಬಂದಿರೋದು. ನಾನು 25 ವರ್ಷಗಳಿಂದ ಸತತವಾಗಿ ನಮ್ಮ ಕುಟುಂಬ ಸಹಿತ ಬರ್ತಾ ಇದ್ದೆ. ಈ ವರ್ಷ ನಮ್ಮ ಮಿಸ್ಸಸ್ಗೆ ಬೇಜಾರಾಗಿ ಬಂದಿಲ್ಲ ಅವ್ರಿಗೆ, ಗೊತ್ತಾಯ್ತಾ ಸರ್. ನಾನು ಈ ರಾಜ್ಯದ ಜನತೆಗೆ ಒಳ್ಳೆ ಮಳೆ ಬೆಳೆ ಆಗಿ ರೈತರು ಸಮೃದ್ಧಿ ಆಗಿರಬೇಕು ಅನ್ನೋದು ಒಂದೇ ನನಗೆ. ಬಾಕಿ ವಿಷಯ ನಾನೇನು ಮಾತಾಡಲ್ಲ. ದಯಮಾಡಿ ಮಂಡ್ಯ ಜಿಲ್ಲೆಗೆ ಕುಮಾರಣ್ಣರು ಇರ್ತಾರೆ, ಏನು ಬೇಕೋ ಮಾಡಿಕೊಡ್ತಾರೆ ಅವರು. ಏನು ದೇವೇಗೌಡರು ಏನು ಮಾಡಿದ್ದಾರೆ ಮಂಡ್ಯ ಜಿಲ್ಲೆಗೆ, ನಾನೇನು ಮಾಡಿದ್ದೀನಿ ಅದನ್ನು ಟೈಮ್ ಬಂದಾಗ ಹೇಳ್ತೀನಿ. ನಾವು ಮಂಡ್ಯ ಕೃಷಿ ಕಾಲೇಜಿಗೆ ನಮ್ಮದು ಯಾವುದು ವಿರೋಧ ಇಲ್ಲ. ನಾವೇನು ಅಂದರೆ ಮುಂಚೆ ನಮ್ಮ ಹಾಸನ ಕಾಲೇಜನ್ನು ತಗೊಂಡೋಗಿ ಶಿವಮೊಗ್ಗಕ್ಕೆ ಹಾಕಕ್ಕೆ ಮಾಡಿದ್ರು ಯಡಿಯೂರಪ್ಪನವರು. ಅಸೆಂಬ್ಲಿಲೇ ದೊಡ್ಡ ಗಲಾಟೆಯಾಗಿ ಅಲ್ಲೇ ಹಾಸನದಲ್ಲಿ ಆಮೇಲೆ ಉಳಿಸಿದ್ರು, ಗೊತ್ತಾಯ್ತು ಸರ್. ನಾವು ಮಂತ್ರಿಗಳ ಹತ್ರ ರಿಕ್ವೆಸ್ಟ್ ಮಾಡಿ ನೋಡಯ್ಯ ಅದನ್ನು ಉಳಿಸ್ಕೊಡಪ್ಪ ಇಲ್ಲಿಗೆ, ಮಂಡ್ಯದಲ್ಲಿ ಮಾಡ್ಕೊ. ನಾನು ಬೇಡ ಅಂತೀನ. ರೈಟಿಂಗ್ನಲ್ಲೇ 4 ಜನ MLAಗಳು ಕೊಟ್ಟಿದ್ದೀವಿ. ನಮ್ಗೆ ಏನಂತೆ ಒಂದು 100 ಕೋಟಿ ಕೊಡಲಿ. ಮಂಡ್ಯ ಜನ 7 ಜನ ಗೆಲ್ಸಿಲ್ವೇನ್ರಿ, 6 ಜನ ಕೊಡಲಿ ಒಂದು 100 ಕೋಟಿ ಕೃಷಿ ಕಾಲೇಜ್ಗೆ. ನಾವೇನು ಬೇಡ ಅಂತೀವ? ನಾವೇನು ನಮಗೇನು ಮಂಡ್ಯಕ್ಕೆ ಏನು ಮಾಡಿಕೊಟ್ರು? ಈಗ 500 ಕೋಟಿ ಸಕ್ಕರೆ ಕಾರ್ಖಾನೆ ಕೊಡ್ತೀವಿ ಅಂದ್ರಪ್ಪ, ಇನ್ನೂ 500 ಕೊಡಲಿ. ನಮ್ಮದೇನು ವಿರೋಧ ಐತೆ? ನಾನು ಏನೇನು ಕೆಲಸ ಮಾಡಿದ್ದೀನಿ, PWD ಮಂತ್ರಿಯಾಗಿ, ಎನರ್ಜಿ ಮಂತ್ರಿಯಾಗಿ. ಇಲ್ಲಿ ಜಕ್ನಳ್ಳಿತ್ತು, ಪಾಂಡವಪುರದ ಒಂದು ಸ್ಟೇಷನ್ ಇತ್ತು, ಜಕ್ನಳ್ಳಿತ ಇತ್ತು. ಅದಕ್ಕೆ ರೈತರಿಗೆ ದುಡ್ಡೇ ಕೊಟ್ಟಿರಲಿಲ್ಲ, ಪರಿಹಾರ ನಾನು ಕೊಟ್ಟು ಆ ರೈತರಿಗೆ ಪರಿಹಾರ ಕೊಡಿಸಿ ಅಲ್ಲೇ ಸ್ಪಾಟಲ್ಲಿ ಅವತ್ತು DC-ಗೆ ಹೇಳ್ಬಿಟ್ಟು ದರ್ಖಾಸ್ ಅವ್ರ ಎದುರು ಸ್ಯಾಂಕ್ಷನ್ ಮಾಡಿ ಅದಕ್ಕೆ ಪರಿಹಾರ ಕೊಡಿಸಿ ಜಕ್ನಳ್ಳಿ ಸ್ಟೇಷನ್ ಮಾಡಿಸ್ಕೊಟ್ಟೆ. ಪಾಂಡವಪುರಕ್ಕೆ ಇಲ್ಲಿ ಎಷ್ಟು ಕಡೆ ರಸ್ತೆ ಮಾಡಿಕೊಟ್ಟಿದ್ದೀನಿ, ಮೇಲ್ಕೋಟೆಗೆ. ನನ್ನ ಕಾಲದಲ್ಲಿ 19, 20, 2004ರಿಂದ ಎಷ್ಟು ಕೊಟ್ಟಿದ್ದೀನಿ, ಎಷ್ಟು ಕಾಲೇಜ್ ಕೊಟ್ಟಿದ್ದೀವಿ. ಪಾಂಡವಪುರದಲ್ಲೇ 3 ಕಾಲೇಜ್ ಇವೆ. ಮೇಲ್ಕೋಟೆಯಲ್ಲಿ ಒಂದು, ನಿಮ್ಮ ಕ್ಯಾತ್ನಳ್ಳಿಗೊಂದು ಕಾಲೇಜು ವಿತ್ ಬಿಲ್ಡಿಂಗು ಎಲ್ಲ ಮಾಡಿದ್ವಿ. ನೋಡಿ ಕುಮಾರಸ್ವಾಮಿ ಪ್ರತಿ ವರ್ಷವೂ ಕೂಡ ತಮ್ಮ ಪತ್ನಿಯವ್ರಿಗೆ ಬರ್ತಾ ಇದ್ರಿ, ಆದರೆ ಕಳೆದ 1 ವರ್ಷದಿಂದ ಕೂಡ ತಮ್ಮ ಕುಟುಂಬಕ್ಕೆ ಸಂಕಷ್ಟದ ಸರಮಾನ ಎದುರಾಗಿದೆ. ನೋಡ್ರಿ, ಯಾವ ಸಂಕಷ್ಟನೂ ಅದೆಲ್ಲ ದೇವ್ರಿಗೆ ಬಿಡ್ತೀನಿ. ಏನೇ ಇದ್ದರೂ ನನಗೆ ಗೊತ್ತಿದೆ. ಈಗ ನಾನು ಇವತ್ತೇನು ಹೇಳಲ್ಲ, ಟೈಮ್ ಬರಲಿ. ರಾಜಕೀಯವಾಗಿ ಎದುರಿಸುವಂಥ ಶಕ್ತಿ ದೇವ್ರು ಕೊಟ್ಟಿದೆ ನಮಗೆ. ನಾನು ಹೆದರ್ಕೊಂಡು ಓಡೋಗಲ್ಲ. ನಮ್ಮ ತಂದೆ ತಾಯಿ ಯಾರು ಕಣ್ಣೀರು ಹಾಕ್ಸವ್ರೆ ಆ ದೇವರೇ ನೋಡೋವಂಥ ಕಾಲ ಬರುತ್ತೆ. ನಡೀರಿ, ಹಾಂ ಗೊತ್ತಿದೆ. ಈಗ ಏನೇನು ನಡೆಯುತ್ತೆ ಅದು ಟೈಮ್ ಬಂದಾಗ. ಈಗ ನನಗೆ ನನ್ನ ಮೇಲೆ ಯಾವ ಥರ ಹಾಕಿದ್ರು, ಯಾರ್ಯಾರ ಮೇಲೆ ಹಾಕಿದ್ರು, ಅದೆಲ್ಲ ಕಾಲ ಬಂದಾಗ ಹೇಳ್ತೀನಿ. ನಡೀರಿ, ನಾನು ಯಾಕೆ ಕಾಣೆ ಮಾಡ್ಸೋಕೆ ಹೋಲ್ರಿ ಅವ್ರಿಗೆ, ಚಂದ್ರಸ್ವಾಮಿಗೆ. ಪಾಪ ಅವ್ರು ದೊಡ್ಡ ಲೀಡ್ರು, ಅವ್ರದ್ದು ನಾವು ಆ ಮಟ್ಟಕ್ಕೆ ಬೆಳೆದಿಲ್ಲಪ್ಪ. ಅವ್ರು ದೊಡ್ಡವರು, ಅವ್ರ ಬಗ್ಗೆ ಮಾತಾಡೋವಂಥ ಶಕ್ತಿ ನನಗಿಲ್ಲ. ನಮಗೆ ಹಾಸನಿನ ಕೃಷಿ ಕಾಲೇಜ್ ಎಂದೂ ಕೇಳಿಲ್ಲ. ನಾನು ಹಾಸನಕ್ಕೆ ಯಾವತ್ತೂ ಕೃಷಿ ಕಾಲೇಜ್ ಕೊಡಿ ಅಂತ ಕೇಳಿಲ್ಲ, ಯೂನಿವರ್ಸಿಟಿ ಕೊಡಿ ಅಂತ ಕೇಳಿಲ್ಲ. ಕೃಷಿ ಕಾಲೇಜೇ 30 ವರ್ಷದಿಂದ ಐತೆ, ಹಂಗೆ ಉಳಿಸ್ಕೊಡ್ರಪ್ಪ ಅಂತ ಅಷ್ಟೇ. ನನಗೆ ನೋಡ್ರಿ, ಮಂಡ್ಯಕ್ಕೆ ಮಾಡೋದ್ರಿಂದ ನಮ್ಮದೇನು ಅಭ್ಯಂತರ ಇಲ್ಲ. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಲೆಟ್ರನ್ನು ಕೊಟ್ಟಿದ್ದೀನಿ 4 ಜನ MLA. ನಮಗೆ ಬೆಂಗಳೂರಲ್ಲಿ ಯೂನಿವರ್ಸಿಟಿ, ಒಳ್ಳೆ ಯೂನಿವರ್ಸಿಟಿ ಐತೆ. ಮಕ್ಕಳುಗಳೆಲ್ಲ ಬಂದು ಆ ಯೂನಿವರ್ಸಿಟಿ ಇನ್ನೂ ಇದಾಗಬೇಕಾದ್ರೆ ಲೇಟ್ ಆಗುತ್ತೆ. ಸದ್ಯಕ್ಕೆ ನಮಗೆ ಬೆಂಗಳೂರಲ್ಲಿ ಇರಲಿ ಅನ್ನೋದಕ್ಕೆ ನಮ್ಮ ಹುಡುಗರ ಹಿತದೃಷ್ಟಿಯಿಂದ ನಾನು ಅಲ್ಲಿ ಬೆಂಗಳೂರಲ್ಲಿ ಅವತ್ತು ಯಡಿಯೂರಪ್ಪನವ್ರು ತಗೊಂಡೋದಾದ್ರು ನಾವು ಇದು ಮಾಡಿದ್ದೀವಿ. ಇವತ್ತು ನಾನು ಮಂಡ್ಯದಲ್ಲಿ ಏನು ಬೇಕಾದ್ರೂ ಮಾಡಿದ್ರೆ ನಮ್ಮ ಪೂರ್ಣ ಬೆಂಬಲ ಇದೆ. ನಾನು ಯಾವ ರೇ ಮೈಸೂರು ಬೆಂಗಳೂರು ರಸ್ತೆ ಯಾವನ್ರೇ ಮಾಡಿಕೊಟ್ಟೇನೋ? ಶಿವಾನಂದ ಕಾಂಗ್ರೆಸ್ ಇದ್ದರು, ಹೋಗಿ 6 ತಿಂಗಳು ಮುಂಚೆ ನಮ್ಮ ಪಾರ್ಟಿಲಿ ಅಧ್ಯಕ್ಷರಿದ್ದರು. ಕೆಲವರು ಬಂದು ನನ್ನ ಹತ್ರ ಹೇಳಿದರು, ಲ್ಯಾಂಡ್ ಅಕ್ವಿಷನ್ ಮಾಡುವಾಗ 5 ಅಡಿ ಹೋದರೂ ಮನೆ ಪೂರ್ತಿ ದುಡ್ಡು ಕೊಡಬೇಕು ಅಂತ ಮೈಸೂರು ಬೆಂಗಳೂರು ರೈಲ್ವೆ ಲ್ಯಾಂಡ್ ಅಕ್ವಿಷನ್ ಮಾಡಿಕೊಟ್ಟ ನಾನು ಫಸ್ಟ್ ಟೈಮು. 2ನೇ ಟೈಮ್ ಲ್ಯಾಂಡ್ ಅಕ್ವಿಷನ್ 6 ಲೈನಿಗೆ ಮಾಡಿದ್ರೆ ನಾನು ಕುಮಾರಸ್ವಾಮಿ. ಬೇಕಾದ್ರೆ ಬರಲಿ ಚರ್ಚೆಗೆ. ನಾನು ವಿರೋಧ ಏನಿಲ್ಲ. ನಾನು ಯಾಕೆ ವಿರೋಧ ಮಾಡೋಕ್ಕೆ ಹೋಗಿ ನಡೀರಿ, ಅದು ರಾಜಕೀಯ ಮಾಡೋಕ್ಕೆ ಅವ್ರು ಇರ್ತಾರೆ.